ಈ ಡಾರ್ಕ್ ಚಾಕ್ಲೇಟ್ ಐಸ್ ಕ್ರೀಮ್ಸ್ ಅಂತ ಡಾಕ್ಟ್ರ್ ಹೇಳೋರು. ನೀನು ಆಡೋ ಆಟಕ್ಕೆ ನೀನು ಕಾಫಿ ಮಾಡಿಕೊಡ್ತೀಯ ಅಂತ ಸುಮ್ಮನೆ ಇದ್ದೀನಿ. ಏನು ಬೇಕು ಚಿನ್ನಿ ನಿನಗೆ? ನೆನ್ನೆ ನೋಡಿದ್ರೆ ಹಂಗೆ ಆಡ್ಬಿಟ್ಟೋದಲ್ಲ. ಟೀ ಕ್ಯೂಟಿ ಅಪ್ಪು ನೀನು ಬಂದಿದ್ಯಾ ಅಂತ ನೋಡು. ನೀನು ಬಂದಿದ ತಕ್ಷಣ ಅಮ್ಮ ಅಮೃತಾಂಜನ್ ಹಚ್ಕೊಂತೈತೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಪ್ರತೀಕ್ ಬಂದರು ನೋಡಿ. ಇವಾಗ ಆರ್ಡ್ರ್ ಮಾಡ್ತೀನಿ ಅಂತ ನಾನು ಆರ್ಡ್ರೇ ಮಾಡಿಲ್ಲ ಹಾಲನ್ನ, ಇವಾಗ ತೊಗೊಂಡು ಬಂದರು. ಪಾಪ ಸಾರಿ ಪಾಪ. ಟೆನ್ಷನ್ ಆಗಿದ್ದಾರೆ, ಟೆನ್ಷನ್. ಬೆಳಗ್ಗೆಯಿಂದ ಕ್ಲಮ್ಸಿ ಮಾಡ್ತಾಯಿದ್ದೀನಿ ಎಲ್ಲ ವಿಷಯನ. ಹಾಲು ಇರಲಿಲ್ವ ರೀ? ಯಾಕೆ ಟೆನ್ಷನ್ ಆಗಿದ್ದೀರಾ? ಸಾರಿ, ಕ್ಲಮ್ಸಿ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ. ಪಾಪ ಏನೇನೇನು ಇವಾಗ ಹೇಳಿ. ನೀನು ಆಡೋ ಆಟಕ್ಕೆ ನೀನು ಕಾಫಿ ಮಾಡಿಕೊಡ್ತೀಯ ಅಂತ ಸುಮ್ಮನೆ ಇದ್ದೀನಿ. ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ. ಇಲ್ಲ ಅಂದಿದ್ರೆ ಬ್ರೇಕ್ಫಾಸ್ಟ್ ಕೊಡ್ತಿರಲಿಲ್ಲ ನಿನಗೆ. ನಿಮ್ಮ ಜೊತೆ ನಿಮ್ಮ ಪಾಪುನು ತಿಂತಾರಲಿಲ್ಲ. ಕೊಡ್ರೋ ಅನ್ಬೇಕಾಗಿತ್ತು. ಆಡ್ಬಿಟ್ಟಲ್ಲ, ಟೆನ್ಷನ್ನೇ ಆಗ್ಬಿಟ್ಟೆ ನಾನು. ಹೊಟ್ಟೆ ಟೈಮ್ ಆಗ್ತಿದೆ ಪಾಪ. ಇಲ್ಲ ತಲೆ ತಿರುಗ್ತಿರ್ತಾರೆ ಅಂತಿದ್ದಂಗೆ ಫುಲ್ ಪಾಪ. ಅಷ್ಟೊಂದು ಅಡೆ ಎಲ್ಲಿ ತೋರಿಸಿ ಎಷ್ಟು ಆಡ್ದೆ ನಾನು ಪಾಪ. ಊಟ ಆದಮೇಲೆ ಎಲ್ಲ ಎಲ್ಲ ನಮ್ದೊಂದು ಫ್ಯಾನ್ ಪೇಜ್ ಇದೆ ಆಯ್ತಾ, ಮೌಲ್ಯ ಪ್ರತೀಕ್ ಅಂತ ಅಂದ್ಬಿಟ್ಟು. ಆ ಫ್ಯಾನ್ ಪೇಜಲ್ಲಿ ನಿಮ್ದೊಂದು ಫೋಟೋ ಹಾಕಿದ್ದಾರೆ. ಮಿಸ್ಟರ್ ಪರ್ಫೆಕ್ಟ್ ಹ್ಯಾಪಿ ಬರ್ಡೇ ಅಂತ. ಸೊ ನಾಳೆ ನಿಮ್ಮದು ಹುಟ್ಟಿದಬ್ಬ. ಸೊ ಏನ್ರಿ ಅದು ನಿಂಬೆಹಣ್ಣು ಥರ ಹಿಂಡ್ತಾ ಇದ್ದೀರಾ? ಕೈ ಆಗ್ಬಿಡ್ತಿಲ್ಲ ಅಂದ್ರೆ ಹುಟ್ಟಿದಬ್ಬ. ಸೊ ಏನು ಸ್ಪೆಷಲ್, ಏನು ಗಿಫ್ಟ್ ಕೊಡಿಸ್ತೀರಾ ನನಗೆ? ಊರಿ ನೀನು ಹುಟ್ಟಿದಬ್ಬಕ್ಕೆ ನಾನು, ನಿಮ್ಮ ಹುಟ್ಟಿದಬ್ಬಕ್ಕೆ ನೀವೇ ಕೊಡಿಸಿ ನನಗೆ. ಏನು ಬೇಕು? ನೀವು ಹುಟ್ಟಿದ ದಿನ, ಹುಟ್ಟಿದ ತಪ್ಪಿಗೆ ನೀವು ನನಗೋಸ್ಕರ ಹುಟ್ಟಿರೋದಲ್ವಾ. ಸೊ ನೀವು ನನಗೆ ಗಿಫ್ಟ್ ಕೊಡಿಸ್ಬೇಕು. ಏನು ಕೊಡಿಸ್ತೀರಾ ಪ್ರತೀಕ್? ಏನು ಬೇಕವ? ಏನೋ ಅಪ್ಪ ಹಂಗೆಲ್ಲ ಕೇಳೋಕ್ಕಾಗತ್ತಾ? ನಿಮ್ಗೇನು ಇಷ್ಟನೋ ಅದನ್ನು ಕೊಡಿಸಿ. ಮತ್ತೆ ಕೇಳಬಾರ್ದು. ಅಲ್ಲ, ಕೊಡಿಸೋದೇ ನೀವು ಮರ್ತೋಗ್ಬಿಟ್ಟಿರ್ತೀರ. ನನಗೇನು ಗೊತ್ತು, ನೀನು ಹೇಳ್ಬೇಕಾಗಿತ್ತಲ್ವಾ ಅನ್ನೋರಲ್ವ ನೀವು. ಕೊಡಿಸ್ತೀನಿ ಬಿಡಿ. ಆಮೇಲೆ ಏನೇನೋ ಕೊಡಿಸ್ಬಿಟ್ಟು. ಏನಿಲ್ಲ, ನಾನು ಆಲ್ರೆಡಿ ಕೊಡ್ಸಿದ್ದೀನಿ. ಕೊಡಿಸಿದ್ದೀರಾ, ಕೊಟ್ಟಿದ್ದೀರಾ. ಏನು ಹೇಳು? ಇವತ್ತು ಕೊಡಿಸೋದ್ನಲ್ಲ. ಚಾಕ್ಲೇಟಾ? ಜೊತೆಗೆ ಏನು ಜೊತೆಗೆ? ಕಾಜಲ್ ಜೊತೆಗೆ ಇನ್ನೊಂದು ಕಾಸು ಇನ್ನೂ ಹಾಕಿಲ್ಲ ರಾಜಾ. ರೆಡಿ ಅಕೌಂಟ್ ಫಸ್ಟ್ ಚೆಕ್ ಮಾಡ್ಕೊಂಡು ನಾವೆಲ್ಲ ಅದ್ರಲ್ಲಿ ಸಿಸ್ಟು ಮಿಸ್ಟರ್ ಪರ್ಫೆಕ್ಟ್ ನಾವು ಅದರಲ್ಲಿ ₹1 ಕಡೆ ಬಂದರೆ ಮಕ್ಕಳ ಮೇಲೆ ಬಿಡ್ತೀವಿ. ಹಂಗೆ ಆಯಿತು. ಸ್ವಲ್ಪ ನಾನು ಸಂಪಾದನೆ ಮಾಡಿರೋ ದುಡ್ಡು ಕಣಿ ಅದು. ನನ್ನ ದುಡ್ಡು ನನಗೆ ಹಾಕಕ್ಕೆ ಯಾಕೆ ಹಿಂಗೆ ಮಾಡ್ತೀಯಾ? ಅದು ಬೇರೆ ಇದು ಬೇರೆ. ಈಗ ಆರ್ಟಿಸ್ಟ್ಗೆ ₹117. ಆರ್ಟಿಸ್ಟ್ ಯಾರು ಇದರಲ್ಲಿ? ನಾನೇ. ಯು ಆರ್ ಅಸೆಟ್ ನಾಟ್ ಆರ್ಟಿಸ್ಟ್. ಅಸೆಟ್ಟಿಗೆ ಎಲ್ಲಿದೆ ಮತ್ತೆ ಇನ್ಕಮು? ನಾನು ಸಂಪಾದನೆ ಮಾಡಿರೋದು ಈ ಅಸೆಟ್ ಎಲ್ಲ. ಈ ಅಸೆಟ್ಗೆ ಒಂದೊಳ್ಳೆ ಹೆಸರು ಕೊಟ್ಟು ಐ ಆಮ್ ಮೇಂಟೈನಿಂಗ್ ಮೈ ಎಂಪೈರ್. ಸರಿ ನೋಡು, ಮೊಟ್ಟೆ ಕೇಳ್ತಾ ಇರೋದು. ಏನು ಬೇಕು ಚಿನ್ನಿ ನಿನಗೆ? ಮೊಟ್ಟೆ ತಿಂತೀಯಮ್ಮ ನೀನು? ಬಾ ಕೊಡ್ತೀನಿ. ಕರ್ಗೋಯ್ತು ಜೀವ. ಅವ್ರ ಅಪ್ಪನೇ ಕೊಡೋದು ಅಂತ ರಿಜಿಸ್ಟರ್ ಮಾಡ್ತಾ ಇರೋದು ಅವ್ರ ಡ್ಯಾಡಿ. ನೆನ್ನೆ ನೋಡಿದ್ರೆ ಹಂಗೆ ಆಡ್ಬಿಟ್ಟೋದಲ್ಲ. ಇದು ನಿನ್ನೆ.
ಈಗೆದ್ದ ಇಲ್ಲಪ್ಪ ಆಗಲೇ ಏನು ಆಯ್ತಲ್ಲ. ಹೇಗಿದೆ ಹೆಂಡ್ತಿ ಮಾಡಿರೋ ಕಾಫಿ? ಅಮೇಝಿಂಗ್, ಥ್ಯಾಂಕ್ ಯು. ನಾನು ಒಂದು ಹೊಸ ಟ್ರಿಕ್ಸ್ ಕಂಡುಹಿಡ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಅನಿಸ್ತಾ ಇರೋದು ನಿಮಗೆ. ಏನು ಮಾಡ್ತೀನಿ? ಅದು ಕಾಫಿ ಗೊತ್ತಾಯಿಸಿದ ಮೇಲ್ಗಡೆ ಒಂಚೂರು ಇದಾಕ್ಬಿಟ್ಟು ಅದನ್ನು ಕಲಿಸಿದ್ರೆ ಅದು ಹಂಗೆ, ಸ್ಪೆಷಲಿ ಇದು ಎಕ್ಸ್ಟ್ರಾದಲ್ಲಿ ಚೆನ್ನಾಗಿದೆ. ಹುಡುಗಿ ಜೊತೆ ಜೀವನ ಮಾಡ್ತೀರಾ ಅಂತ ಅಂತೀಯ. ನಾನು ಹೇಳ್ತೀನಿ ಹೌದಾ ಅವಳ ಹೆಸರೇನು ಅಂತೀನಿ. ನಾನು ಪಟ್ ಅಂದ್ಬಿಡ್ತೀನಿ. ಅರ್ಥ ಆಗಿಲ್ಲ. ಅಂದರೆ ನೀನು ಬಂದು ನೀನು ಸೀನ್ ಮಾಡ್ಕೊಂಡು ಬಂದು ಜೀವನ ಮಾಡ್ತೀನಿ ಅಂತ ಹೇಳಕ್ ಬಂದ್ರೆ ಯಾರದ ಬೇರೆ ಹುಡುಗಿ ಅಂತ. ಸೊ ನಿಮಗೆ ನೀವು ಇಂಡೈರೆಕ್ಟಾಗಿ ನನಗೆ ಕೇಳ್ತಾ ಇದ್ದೀರಾ ಇವೆಲ್ಲ ಏನಂತ? ಕೇಳೋದ್ರೆಲ್ಲ ಆಗ್ಬಿಡ್ತದವಲ್ಲ. ಏನಂಗಂದ್ರೆ ಬೇಕಾ? ಏನು ಕೇಳಿದ್ರೆಲ್ಲ ಆಗ್ಬಿಡುತ್ತಾ ಅಂತ ಬೇಜಾರಲ್ಲಿ ಹೇಳ್ತಾ ಇದ್ದೀರಾ? ನೈಸ್ ಹುಡುಗಿ, ಒಂದು ಒಳ್ಳೆ ಹುಡುಗಿ ಅಂತಂದ್ರೆ ನೀವು ಒಳ್ಳೆ ಹುಡುಗಿ ಅಲ್ವಾ? ನಾವು ಒಳ್ಳೆ ಹುಡುಗಿನೇ. ನಿಮ್ಗೆ ಆ ಥರ ಥಾಟ್ಸ್ ಎಲ್ಲ ಏನಕ್ಕೆ ಬರುತ್ತೆ? ಆ ಥರ ಥಾಟ್ಸ್ ಎಲ್ಲ ಏನಕ್ಕೆ ಬರ್ಬೇಕು ಪ್ರತೀಕ್? ನೋಡಿ ಗೈಸ್, ನಮ್ಮಮ್ಮ ನನಗೆ ಏನೇನು ಕಳ್ಸಿದ್ದಾರೆ. ಕೆಲಸ ಮುಗಿಯುತ್ತೆ ಬನ್ನಿ. ಗೊತ್ತು ಒಂದೊಂದು ಸ್ಕಿಪ್ ಆಗಿದ್ದು ಏನೇಳು ಗೊತ್ತು ಹಿಂಗೆ ಆಗ್ತಿದೆ ಅಂತ. ಅದು ಒಂದೇ ಶಾಟ್ ಎಷ್ಟೊತ್ತು ತಗೊಳ್ಳೋದು? ಈಗ ತಗೊಳ್ಳೋ, ನಾನು ತಿನ್ಬಿಟ್ಟು ರೆಡಿ ಆಗ್ತೀನಿ. ನಾನು ನೀರು ಇಟ್ಲ ಬಿಟ್ಟಿದ್ದೀನಿ, ಎಲ್ಲ ರೆಡಿ ಆಗಿದೆ. ನಾರ್ಮಲ್ ಟೈಮಲ್ಲೇ ಆಗ್ತಿರ್ಲಿಲ್ಲ, ಈಗ ನೀನು ಪ್ರೆಗ್ನೆಂಟು. ಬನ್ರಿ ಈ ಕಡೆ, ಪಾಪ ನಡೀರಿ. ನಿನ್ನೆ ಬ್ಯಾಲೆನ್ಸ್ ಇದ್ದಿದ್ದು ಶೂಟ್ನ ಇವಾಗ ಮಾಡ್ತಾ ಇದ್ದೀವಿ. ಆ್ಯಂಡ್ ತಿಂತಾ ಇದ್ದೀನಿ. ತುಂಬ ಟೆನ್ಷನ್ ಆದಾಗ ತಿನ್ನಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನಾನೇ ಸುಮ್ಮನೆ ತಿಂತಾ ಇಲ್ಲ, ಆಯಿತಾ? ಈ ಡಾರ್ಕ್ ಚಾಕ್ಲೇಟ್ ಐಸ್ ಕ್ರೀಮ್ಸ್ ಅಂತ ಡಾಕ್ಟ್ರ್ ಹೇಳಿದ್ರು. ಅದಕ್ಕೆ ತಿಂತೀನಿ ಅವಾಗ ಅಷ್ಟೇ, ಹಾಗೂ ತಿನ್ನಲ್ಲ. ಕ್ಯೂಟಿ. ಈಗ ನಾವು ಆನೆವ್ ನೋಡೋಕ್ಕೆ ಹೋಗ್ತಿದ್ದೀವಿ, ಆದರೆ ಇವತ್ತು ಬೇಗ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಮೊನ್ನೆಯಿಂದ ಸಂಜೆ ಇಷ್ಟೊತ್ತಾಯಿತು ಅಂದರೆ ಫುಲ್ ನಿದ್ರೆ ಬಂದುಬಿಡುತ್ತೆ. ಚೆನ್ನಾಗಿ ನಿದ್ರೆ ಮಾಡಿಬಿಡ್ತಾ ಇದೆ. ಈಗ ಆನೆವ್ ನೋಡೋಕ್ಕೆ ಹೋಗೋದು. ಇವತ್ತೇನು ನಿದ್ದೆ ಮಾಡೋ ಟೈಮಲ್ಲಿ ಅಲರ್ಟಾಗಿ ಎಂಟರ್ಟೈನ್ ಮಾಡ್ತೀವಿ. ಆಟ ಫ್ಲವರ್ಸ್ ನೋಡಿ. ಐ ಜಸ್ಟ್ ಲವ್ ದಿಸ್ ಕ್ಲೈಮೇಟ್. ಇನ್ನೇನೋ ಮಳೆ ಬರುತ್ತೆ. ಪ್ರತೀಕ್ದು ನಾಳೆ ಬರ್ಡೇ. ಓ ಫುಲ್ಲು ಜಾಲಿ. ಯಾಕೆ ಅವೇರ್ ಆಗಿಲ್ಲ ನೀನು? ನಾಡಿದ್ದು ಬರ್ಡೇ. ನಾಳೆ ರಾತ್ರಿ ಮಾಡೋದಲ್ವೇನ್ರಿ ಬರ್ಡೇನ? ಅದಕ್ಕೆ ನಾಳೆ ಲೆಕ್ಕಾಚಾರ ಬರುತ್ತೆ. ಅರ್ಥ ಆಯ್ತಾ? ನಾನೊಂದು ಐಟಮ್ ತೊಗೊಬೇಕಾಗಿತ್ತು, ಸೊ ಅದಕ್ಕೆ ಇಲ್ಲೇ ಅಮ್ಮನ ಮನೆ ಹತ್ರ ಬಂದಿದ್ದೀನಿ. ಹೌದು, ಕೆಲಸ ಮಾಡ್ತಾ ಇರ್ತೀರೇನ್ರಿ ನೀವು? ವರ್ಕಾಲಿಕ್ ಅಬ್ಬಮ್ಮ. ಅಂತ ಯಾರನ್ನ ಕರ್ದಿದ್ ನೀನು? ಏನಪ್ಪ ಇವತ್ತು ಟಾಯ್ಸು? ಪಪ್ಪ ಎಲ್ಲಿಯಾನ?
ನಾವು ಅಮ್ಮಡಿ ಅಮ್ಮ ನಡಿ ಪಪ್ಪ ಬರ್ತಾರೆ ನಡಿ. ನಾನು ಬೇಡವಾ? ನಾ ಬೇಡ ನಾವು ಬಾಯ್. ಅಮ್ಮ ಹೋಗ್ತಾಳೆ ಬಾಯ್. ಕಲಾ ಏ ಕಲಾ ಅಮ್ಮ ನೋಡಮ್ಮ, ನನ್ನ ಕ್ಯಾರೇ ಅನ್ನಲ್ಲ ಅಮ್ಮ ಇವನು. ನಡಿ ನಡಿ. ಎಲ್ಲೋಗ್ತೀಯಲೇ? ಎಲ್ಲ ಹೋಗ್ತೀಯಾ? ಆಫ್ ಮಾಡಿ ಟಿವಿನ ಫಸ್ಟ್. ಅಮ್ಮು ಅಕ್ಕ ಕಳ್ಸಿರೋದೇನೋ ಅದು. ತಗೋ, ಅವನೇ ಇಸ್ಕೋತಾನ ನಾನ. ಬೈಲಿ ಬೈಲಿ ಫೇವರೇಟ್ ಏನೋ ತೋರಿಸ್ತೀನಿ ಬೈಲಿ. ಕಮಾನ್ ರೆಡಿ. ಏನು ಗೊತ್ತಾ? ಈ ಕಡೆ ತಿರುಗಿಸಿ, ಈ ಕಡೆ ಬಾ ಬಾ ಈ ಕಡೆ ನೋಡು. ಅಲ್ಲೋಡಮ್ಮ ತಗೋ ಬಂದಿದ್ದೀನಿ. ನೀ ಕೇಳ್ತಾ ಇದ್ದಲ್ಲ, ಎಲ್ಲ ತಂದಿದ್ದೀನಿ ನೋಡು. ಆಮೇಲೆ ಇಲ್ಲಿ ಅದು ಟಿಫನ್ ಬಾಕ್ಸ್ ಆಯ್ತಾ. ಆಮೇಲೆ ನೋಡಿ ಇಲ್ಲಿ ಅದೇ 1000 ರೂಪಾಯಿ. ಆಯ್ತಾ. ಲಾಸ್ಟ್ ಕೊಡಿ. ಚೆನ್ನಾಗಿದೆ ಅಲ್ಲಮ್ಮ? ಏನಿದು? ಇದು ತೋರ್ಸೋಣ. ಇದು ಹೊಸದು ಪಿಜನ್ ಅವ್ರು ಬಿಟ್ಟಿದ್ದಾರೆ. ಸ್ಟೀಲ್ದು ಫೀಡಿಂಗ್ ಬಾಟ್ಲು, ಸ್ಟೀಲ್ ಫೀಡಿಂಗ್ ಬಾಟಲ್ ಚೆನ್ನಾಗಿದೆ ಇದು. ಆನವ್ಗೆ ಈಗ ಬ್ರಷ್ ಮಾಡ್ಸೋದ್ ಕಷ್ಟ ಅಲ್ವಾ? ಕೊಡಿ ಇಲ್ಲಿ ಆನವ್. ತೋರ್ಸಿ ಈಗ ಆನವ್ಗೆ ಹೊಸ 3 The wheels on the bus go round and round. 3, 2, 1. Anna, illadile. The wheels. Yay! Wow! Round and round. Wow! Round and round. Anna, hege. The wheels ನೋಡು. ನನ್ನ ಎಕ್ಸ್‌ಪ್ರೆಷನ್ಸ್ ಎಲ್ಲ ನೋಡಿಲ್ಲ. ಅದು ಕೊಡಿ ಪಾಪ ಟೂತ್. ಈಗ ಬ್ರಷ್ ಮಾಡಿಸೋದು ಕಷ್ಟ ಆಗ್ತಾ ಇದೆ, ಸೊ ಅದಕ್ಕೆ ಈ ಥರದೊಂದು ಬಿಟ್ಟಿದ್ದಾರೆ ನೋಡಿ. ಸೊ ಇವನ್ ಯು ಕ್ಯಾನ್ ಬೈ ಬೇಬಿ ಶಾಪಲ್ಲಿ ಸಿಗತ್ತೆ. ಆಮೇಲೆ ಅದು ಇದು ಕೊಡಿ ಪಾಪ, ನೀರು ಬಾಟಲು. ಇದು ನೀರು ಬಾಟಲು, ಸ್ಟೀಲ್ ಬಾಟಲ್. ವಾವ್, ಅತ್ತೆ ಕೊಡ್ಸಿರೋದು ಓಪನ್ ಮಾಡಿ. ಇಷ್ಟ ಆಗುತ್ತೆ ಅಂತ ನಾನು ಹೇಳಿಲ್ಲ. ಇದು ರತ್ತೆ ಕೊಡ್ಸಿರೋದು. ವಾವ್, ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಪಪ್ಪ. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು. ಈ ಕೃಷ್ಣ ತರ ಆಡ್ತಾನೆ. ಕೃಷ್ಣ ಬೇಡಮ್ಮ, ಹೊಡಿತೀಯ ನನಗೆ. ಓ ಮೈ ಗಾಡ್, ಪ್ರತೀಕ್ ಹೇಗಿದೆ? ನಾವು ಸ್ಟ್ಯಾಚು ಸ್ಟಾಪ್ ದಿಸ್. ಅಯ್ಯೋ ಏನೇನೆಲ್ಲ ಮಾಡ್ತಾನೆ ಗೊತ್ತಾ ಇವನು. ಅಪ್ಪು ನೀನು ಬಂದಿದ್ಯಾ ಅಂತ ನೋಡು. ನೀನು ಬಂದಿದ ತಕ್ಷಣ ಅಮ್ಮ ಅಮೃತಾಂಜನ್ ಹಚ್ಕೊತೈತೆ, ತಲೆನೋವು ಬಂತು ಅಂತ. ಹ್ಞೂ ಕಣೋ, ಇಷ್ಟಾದರೂ ಅರ್ಥ ಆಗಿಲ್ವೇನೋ ನಿನಗೆ ಅಪ್ಪು? ಸಾಯಂಕಾಲ ಫೋನ್ ಮಾಡಿತ್ತು ನನಗೆ. ಏನಂತ? ಫೋನ್ ಮಾಡಿಬಿಟ್ಟು ಅಪ್ಪು ಬರ್ತಾ ಮಾತ್ರ ತಗೋಬಾ ಅಂತು. ಹೌದಾ? ಮಾತ್ರೆ. ಅರೆ ನೋಡು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಮನೆಗೆ ಬಂದಿದ್ದೀನಿ ಅಂತ. ಆಮೇಲೆ ಮಾತ್ರೆ ಮತ್ತೆ ಅಮೃತಾಂಜನ್ ತಗೊಂಡ್ಬಂದೆ ನಾನು. ಇವಾಗ ಅಮ್ಮ ಹೇಳುತ್ತೆ, ಅಮ್ಮ ತಲೆನೋವು ಯಾರಮ್ಮ? ತುಂಬಾ ಜ್ವರನೇ ಬಂದ್ಬಿಟ್ಟಿತ್ತಲ್ಲ. ಅದು ಪಪ್ಪ ಬಂದಿರೋದಕ್ಕೆ 3 ಜನನೂ ಇದೆ. ಹಿಂಗೆ ಮಾಡಿನೇ. ಅಯ್ಯೋ ಯಪ್ಪ,
ಅಮ್ಮ ಅಮ್ಮ ಯಾರಮ್ಮ ತಲೆನೋವು ಹಿಂಗೆ ಹೇಳಮ್ಮ. ಅಮ್ಮ ಲೈಟ್ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗಮ್ಮ. ಹೇಳಮ್ಮ. ನಾನೇ ಸರಿ ಇಲ್ಲ, ಬಿಟ್ಬಿಟ್ರಮ್ಮ. ನಾನೇ ತಲೆನೋವು, ನೀವು ಯಾರು ತಲೆನೋವಲ್ಲ ನನಗೆ. ಕಟ್ಕೊಂಡಿದ್ದೀನಿ ತಲೆನೋವಿಗೆ. ತಲೆನೋವು ಹುಟ್ಟದೆ ಇನ್ನೇನು ಮಕ ನೋವು ಬಿಡ್ತದೆ. ಮಗ ನಾವು ಹೋಗ್ತದೆ. ಅದು ನನಗೆ ಬೇರೆ ಜನ ಹೇಳ್ತಾ ಇದ್ದೆ, ನೀನು ಮಾತಾಡೋದಕ್ಕೆ ಮಕ ಇವತ್ತಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಕರೆಕ್ಟಾಗಿ ಹೇಳ್ತಾ ಇದ್ದೆ ಕಣೋ, ಹೇಳೋ. ಇವತ್ತು ಆರಾಮಾಗಿ ಸ್ವಲ್ಪ ಗಂಡ್ಸ್ ಥರ ಹೇಳು. ಅದೆಲ್ಲ ಕಟ್ ಮಾಡ್ತೀನಿ. ಇವತ್ತಾಗಿತ್ತು ಇವತ್ತಿನ ವಿಡಿಯೋ ಅಲ್ಲ ಕಣೋ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೀರೋ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆನಾ? ಸೊ ಇವತ್ತಿಂದ ನಾನು ನಿಮ್ಮ ನಿತಿನ್ ಎಂ ದಲ್ವಾಯ್ ಇವತ್ತಿಂದ ಅಪ್ಪು ಇನ್ಮೇಲೆ ವಿಡಿಯೋದಲ್ಲಿ ಬರ್ತಾ ಇರ್ತಾನೆ. ಬಿಕಾಸ್ ನಮ್ಮ ಅಕ್ಕ ವಾಪಸ್ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ನಾಳೆನೇ ಹೋಗ್ತಾ ಇದ್ದೀನಿ. ಇವಾಗ ಈ ಕ್ಷಣನೇ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಕ್ಯಾಬ್ ಮಾಡ್ಕೊಂಡ ಕಾಸು ಕೊಡ್ಲಾ? ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸರಕು ಬರಾಯಿ ಮಾತ್ರ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ಲವ್ ಯು.